ಇಷ್ಟು ದಿವಸ ತಣ್ಣಗಾಗಿದ್ದ ದಲಿತ ಮುಖ್ಯಮಂತ್ರಿಯ ಕೂಗು ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ. ಅಧಿಕಾರಕ್ಕಾಗಿ ಡಿಕೆ ಶಿವಕುಮಾರ್ ಹಠ, ಮತ್ತೊಂದು ಕಡೆ ಸಿದ್ದೋಪಡಿಯಿಂದಲೂ ರಣತಂತ್ರ ರೂಪಿಸುವಂತ ಕೆಲಸ ಆಗ್ತಾ ಇದೆ. ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ್ರೆ ಮುಂದಿನ ಸಿಎಂ ಯಾರು? ಎಸ್ಸಿ ಎಸ್ಟಿ ಸಚಿವರ ರಹಸ್ಯ ಸಭೆಯ ಅಜೆಂಡಾ ಆದ್ರೂ ಏನು? ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ತ್ರಿಮೂರ್ತಿ ಸಚಿವರ ನಡೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ರಹಸ್ಯ ಸಭೆ ಮಾಡಿದ್ಯಾಕೆ? ಸದ್ಯ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ದಲಿತ ಸಚಿವರ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು, ಶಾಸಕರು ಆಲ್ ಈಸ್ ನಾಟ್ ವೆಲ್. ಸಿಎಂ ಕುರ್ಚಿಗೆ ಗಂಡಾಂತರ ಕಾದಿರಬಹುದು ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ನಮ್ಮದು ರಹಸ್ಯ ಸಭೆ ಅಲ್ಲ, ದೋಸೆ, ಇಡ್ಲಿ, ಉಪ್ಪಿಟ್ಟು ತಿಂದ್ವಿ ಅಂತ ಎಚ್.ಸಿ. ಮಹದೇವಪ್ಪ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ನೇಹಿತರ ಸಭೆಗೆ ಬಣ್ಣ ಕಟ್ಟಬೇಡಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇಷ್ಟು ದಿವಸ ತಣ್ಣಗಾಗಿತ್ತು, ಆಗೊಮ್ಮೆ ಈಗೊಮ್ಮೆ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿದ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಹಿಡಿದು ಇಲ್ಲಿವರೆಗೂ ಆಗೊಮ್ಮೆ ಈಗೊಮ್ಮೆ ಈ ವಿಚಾರ ಪ್ರಸ್ತಾಪ ಆಗ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನ ರಾಜಕೀಯ ನಾಯಕರು ಕೊಡ್ತಾ ಬರ್ತಾ ಇರ್ತಾರೆ. 2.5 ವರ್ಷ ಡಿವೈಡ್ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 2.5 ವರ್ಷದ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇದ್ರೆ ಉಳಿದ 2.5 ವರ್ಷಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಲಾಗತ್ತೆ ಅನ್ನುವಂಥ ವಿಚಾರ ಪದೇ ಪದೇ ಚರ್ಚೆ ಆಗ್ತಿತ್ತು. ಆದರೆ ಇಲ್ಲಿವರೆಗೂ ಕೂಡ ಕೇವಲ ಸಿಎಂ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಹೈಕಮಾಂಡ್ ಲೆವೆಲ್ನಲ್ಲಿ ಇದಕ್ಕೆ ಈ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸ ಇಲ್ಲಿವರೆಗೂ ಕೂಡ ಆಗಿಲ್ಲ. ಯಾಕೆ ಅಂತ ಅಂದ್ರೆ ನೋಡಿ, ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಒಂದು ಸಂದೇಶವನ್ನ ಪಾಸ್ ಮಾಡಿದ್ರು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಆದರೆ ಹೈಕಮಾಂಡ್ ಲೆವೆಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸ ಇಲ್ಲಿವರೆಗೂ ಆಗಿಲ್ಲ. ಈಗ ತ್ರಿಮೂರ್ತಿಗಳ ಪ್ಲಾನ್ ಏನಿರಬಹುದು? ಹಾಗಾದರೆ ಪಾಯಿಂಟ್ ನಂಬರ್ 1, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಸಬೇಕು. ನೋಡಿ, ಒಂದು ವೇಳೆ ಏನಾದರೂ ಕೆಳಗಿಳಿಸಬೇಕು ಅನ್ನುವಂಥ ಪರಿಸ್ಥಿತಿ ಬಂದರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಅದು ಮುಖ್ಯಮಂತ್ರಿಗಳಾಗಿದ್ದರೆ ಅದು ಸಿದ್ದರಾಮಯ್ಯ ಅವರೇ ಇರಬೇಕು, ಅವರೇ ಮುಂದುವರಿಬೇಕು. ಇಲ್ಲ ಅಂತಂದರೆ ರಾಜ್ಯದಲ್ಲಿ ದಲಿತ ಸಿಎಂಗೆ ಅವಕಾಶ ಮಾಡಿಕೊಡ್ಬೇಕು. ಇನ್ನು ಎರಡನೇ ವಿಚಾರ, ಹೈಕಮಾಂಡ್ ಸಿಎಂ ಬದಲಾವಣೆ ಮಾಡೋದೇ ಆದರೆ ದಲಿತ ನಾಯಕರಿಗೆ ಡಿಸಿಎಂ ಸ್ಥಾನವನ್ನ ಕೊಡಲೇಬೇಕು. ಒಂದು ವೇಳೆ ನೀವೇನಾದರೂ ಬದಲಾವಣೆ ಮಾಡಿದ್ರೆ ಹೈಕಮಾಂಡು ದಲಿತ ನಾಯಕರಿಗೆ ಡಿಸಿಎಂ ಸ್ಥಾನವನ್ನ ಕೊಡಲೇಬೇಕು. ಇನ್ನು ಡಿಸಿಎಂ ಸ್ಥಾನದ ಜೊತೆಗೆ ದಲಿತರೊಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು. ಈ ಎಲ್ಲ ಪ್ಲಾನ್ಗಳನ್ನ ತ್ರಿಮೂರ್ತಿಗಳು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ. ಯಾಕೆಂತಂದ್ರೆ ಈಗ ಒಂದು ಕಡೆ ಮುಖ್ಯಮಂತ್ರಿಯ ಸೀಟ್ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಅವರು ಹೇಗಾದರೂ ಮಾಡಿ ಶತಾಯ ಗತಾಯ ಈ 2.5 ವರ್ಷ ಏನಿದೆ ಹೈಕಮಾಂಡ್ ಕೊಟ್ಟಿರುವ ಮಾತಿನ ಪ್ರಕಾರ ತಮಗೆ ಸಿಎಂ ಸ್ಥಾನ ಸಿಗತ್ತೆ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸೀಟ್ ಮೇಲೆ ಕೂರಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಆಸೆ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಇಲ್ಲಿ ತ್ರಿಮೂರ್ತಿಗಳು ಮಾಡ್ತಾ ಇರುವಂತಹ ಪ್ಲಾನ್ ಏನಿರಬಹುದು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮುಖ್ಯಮಂತ್ರಿಗಳು ಕರೆದಿರುವಂತಹ ಡಿನ್ನರ್ ಮೀಟಿಂಗ್ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈ ತ್ರಿಮೂರ್ತಿಗಳ ರಹಸ್ಯ ಮೀಟಿಂಗ್ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು, ಶಾಸಕರ ಪ್ರತಿಕ್ರಿಯೆಗಳು, ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು, ಮಂತ್ರಿಗಳೇನು ಉತ್ತರ ಕೊಡ್ತಾರೆ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದಲ್ಲೇ ಮಾತನಾಡ್ತಾ ಇರುವಂಥದ್ದು. ಆಡಳಿತ ಪಕ್ಷದವ್ರ ಸದಸ್ಯರೇ ಹೇಳುವ ಹಾಗೆ ಅವ್ರಿಗೆ ಆಗಲೇ ಹಿಂಟ್ ಸಿಕ್ಕಿದೆ. ನಾವಿದನ್ನು 6 ತಿಂಗಳಿಂದನೂ ಕೂಡ ನಾವು ಹೇಳ್ತಾ ಇದ್ದೇವೆ. ಆದರೆ ಮುಖ್ಯಮಂತ್ರಿ ಕುರ್ಚಿಗೆ ಗಂಡಾಂತರ ಬಂದಿದೆಯೋ, ಇನ್ಯಾರಿಗೆ ಅದೃಷ್ಟ ಒಲಿತದೋ, ಅದೆಲ್ಲವೂ ಕೂಡ ಕಾದು ನೋಡೋಣ. ಥ್ಯಾಂಕ್ ಯು. ಹೈಕಮಾಂಡೇ ತೀರ್ಮಾನ ಮಾಡೋದಲ್ವಾ, ಒತ್ತಡ ಹಾಕೋದೇನು ಬರುತ್ತೆ? ವಾಟ್ ಎವರ್ ದ ಹೈಕಮಾಂಡ್ ಫೀಲ್ಸ್
ಅವ್ರೇನು ಹೇಳ್ತಾರೆ ಅದು ಫೈನಲ್. ಸರ್, ನಿಮ್ಮ ಅಲ್ಲ, ಈಗ ಶಾಸಕರಲ್ಲೂ ತುಂಬಾ ಗೊಂದಲಗಳು ಗೊಂದಲ ಇದೆ ಮೂಡ್ತಾ ಸರ್. ಇರುವಂತದ್ದು. ಗೊಂದಲ ಇದೆ, ಸರ್ಕಾರದಲ್ಲೂ ಗೊಂದಲ ಇದೆ. ಇದಕ್ಕೆಲ್ಲ ಒಂದು ಇತಿಶ್ರೀ ಆಡ್ಬೇಕಲ್ಲ ಸರ್. ದ್ವಂದ್ವ ನಿಲ್ಬೇಕೆ ಸರ್ ಹೈಕಮಾಂಡ್? ಆಡಳಿತ ಯಂತ್ರ ಇಲ್ಲಿ ಕುಸಿತ ಆಗುವಂತ ಸಾಧ್ಯತೆ ಇದೆ. ದ್ವಂದ್ವ ಹೀಗಾಗಿ ನಿಲುವಿಗೆ ಪ್ರಶ್ನೆಗಳೇ ಇಲ್ಲ. ದೇರ್ ಇಸ್ ನೋ ಕನ್ಫ್ಯೂಷನ್, ಕ್ಲಾರಿಟಿ ಇದೆ. ಏನು ಕ್ಲಾರಿಟಿ? ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅಂತ ಸ್ಪಷ್ಟ ಆಶೀರ್ವಾದವನ್ನು ಮಾಡಿದ್ದಾರೆ. ಶಾಸಕರು ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗದ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡಿ ಹೈಕಮಾಂಡ್ ಸಮ್ಮುಖದಲ್ಲಿ ತಿಳಿಸಿದ್ದಾರೆ. ಶಾಸಕಾಂಗದ ಪಕ್ಷದ ನಾಯಕರು ಮುಖ್ಯಮಂತ್ರಿಯಾಗಿ ಇದ್ದಾರೆ. ಇವೆಲ್ಲವೂ ಹೈಕಮಾಂಡಿನ ನಿರ್ದೇಶನ ಕೆಳಗೆ ಆಗಿರೋದು. ಉಳಿದ ಎಲ್ಲ ವಿಷಯಗಳು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರಿತಾರೆ. ಯಾವಾಗ ಹೈಕಮಾಂಡು ಏನು ಮಾಡಬೇಕು, ಏನು ಹೇಳಬೇಕು ಅಂತ ಅವ್ರಿಗೆ ಅನಿಸ್ತದೆ ಎಲ್ಲ ನೋಡಿ ಅವ್ರೇನು